ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರು. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಧಿ ಪ್ರಮೋದ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಸಿಪಿಐ ಪಕ್ಷದ 14ನೇ ಜಿಲ್ಲಾ ಸಮ್ಮೇಳನ, ರೈತ ಕಾರ್ಮಿಕರಿಂದ ಬೃಹತ್ ರ್ಯಾಲಿ. ರಾಯಚೂರು ವಿಶ್ವವಿದ್ಯಾಲಯದಿಂದ 5 ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಲಂಡನ್ ಪ್ರವಾಸ. ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು, ಕುಲಪತಿ ಡಾಕ್ಟರ್ ಸುಯಮೀಂದ್ರ ಕುಲಕರ್ಣಿ. ಪ್ರಸಕ್ತ ಸಾಲಿನಿಂದ ಪದವಿ ಪರೀಕ್ಷೆಗೆ ಡಿಜಿಟಲ್ ಮೌಲ್ಯಮಾಪನ, ವೆಬ್ಕಾಸ್ಟಿಂಗ್ ವ್ಯವಸ್ಥೆ, ಪ್ರೊಫೆಸರ್ ಯರಿಸ್ವಾಮಿ. ಅಗಲಿದ ಪತ್ರಕರ್ತ ಸಂತೋಷ್ ಸಾಗರ ನಿಧನಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸಂತಾಪ ಸಭೆ. ಭೂ ಒಡೆತನ ಕಮಿಟಿ ರಚಿಸಿ ಫಲಾನುಭವಿಗಳ ಆಯ್ಕೆಗೆ ಆಗ್ರಹಿಸಿ ಮನವಿ. ವಿನಯ್ ಸಿಂಗ್ ಅವರ ವತಿಯಿಂದ ಪರಶುರಾಮ್ಗೆ ರಕ್ಷಣೆ. ಇದೀಗ ವಾರ್ತೆಗಳ ವಿವರ. ಸಿಪಿಐ ಪಕ್ಷದ 14ನೇ ಜಿಲ್ಲಾ ಸಮ್ಮೇಳನದ ಅಂಗವಾಗಿ ನಗರದ ಉದ್ಯಾನವನದಲ್ಲಿ ಬೃಹತ್ ರ್ಯಾಲಿ ನಡೆಯಿತು. ವಿವಿಧ ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳು, ರೈತರು, ವಿದ್ಯಾರ್ಥಿ ಹಾಗೂ ಯುವಜನ ಸಂಘಟನೆ, ಅಂಗನವಾಡಿ, ಆಶಾ ಕಾರ್ಯಕರ್ತರು ರ್ಯಾಲಿಯಲ್ಲಿ ಭಾಗವಹಿಸಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ರ್ಯಾಲಿ ನಡೆಸಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಟಿಪ್ಪು ಸುಲ್ತಾನ್ ರಸ್ತೆ, ಡಿಸಿ ಕಚೇರಿ, ಬಸವೇಶ್ವರ ವೃತ್ತದ ಮೂಲಕ ತೆರಳಿದ ರ್ಯಾಲಿಯಲ್ಲಿ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ, ರೈತ ವಿರೋಧಿ ಧೋರಣೆಗಳ ವಿರುದ್ಧ ಘೋಷಣೆಗಳನ್ನು ಹಾಕಿದರು. ರ್ಯಾಲಿಯಲ್ಲಿ ಸಿಪಿಐ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸೈಯದ್ ಮುಜೀಬ್, ಕೆ ಪ್ರಕಾಶ್, ಜಿಲ್ಲಾ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಕೆಜಿ ವೀರೇಶ್, ರಮೇಶ್ ಬೀರಾಪುರ್, ಎಚ್ ಪದ್ಮಾ, ವಿಜಯಲಕ್ಷ್ಮಿ, ಎಂ ಗಿರಿಯಪ್ಪ, ಶಬ್ಬೀರ್ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು, ರೈತರು, ಕಾರ್ಮಿಕರು ಭಾಗಿಯಾಗಿದ್ದರು. ನಂತರ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಬಹಿರಂಗ ಸಭೆ ನಡೆಯಿತು. ರಾಯಚೂರು ವಿಶ್ವವಿದ್ಯಾಲಯದ 5 ಜನ ಸ್ನಾತಕ ವಿದ್ಯಾರ್ಥಿಗಳು 2 ವಾರಗಳ ಕಾಲ ಲಂಡನ್ ಪ್ರವಾಸ ಕೈಗೊಂಡು ಯಶಸ್ವಿಯಾಗಿ ಸ್ಕೌಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಶಸ್ತಿ ಪಡೆದಿರುವುದು ವಿಶ್ವವಿದ್ಯಾಲಯಕ್ಕೊಂದು ಹೆಮ್ಮೆ ಎಂದು ರಾಯಚೂರು ವಿಶ್ವವಿದ್ಯಾಲಯ ಹಂಗಾಮಿ ಕುಲಪತಿ ಡಾಕ್ಟರ್ ಸುಯಮೀಂದ್ರ ಕುಲಕರ್ಣಿ ಹೇಳಿದರು.
ಅವರಿಂದು ವಿಶ್ವವಿದ್ಯಾಲಯದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ ವರ್ಷ ಉನ್ನತ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಪರಿಷತ್ ಹಾಗೂ ಬ್ರಿಟಿಷ್ ಕೌನ್ಸಿಲ್ಗಳ ಸಹಯೋಗದಲ್ಲಿ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವಿದೇಶಿ ಪ್ರವಾಸ ಕೈಗೊಳ್ಳುವ ಅವಕಾಶ ನೀಡಿ ಅಧ್ಯಯನಕ್ಕೆ ವ್ಯವಸ್ಥೆ ಮಾಡಿತ್ತು. ಕಳೆದ ತಿಂಗಳು 9ರಂದು ಪ್ರವಾಸ ಕೈಗೊಂಡಿದ್ದ ರಾಯಚೂರು ವಿಶ್ವವಿದ್ಯಾಲಯದ 5 ಜನ ವಿದ್ಯಾರ್ಥಿಗಳು ಹಾಗೂ ಒಬ್ಬರು ನೋಡಲ್ ಅಧಿಕಾರಿ ಲಂಡನ್ ಪ್ರವಾಸ ಕೈಗೊಂಡು ವಿದ್ಯಾರ್ಥಿಗಳು ನೀಡಿರುವ ವರದಿಗೆ ಮೆಚ್ಚುಗೆ ಪತ್ರ ಪಡೆದಿರುವುದು ಹೆಮ್ಮೆಯ ಸಂಗತಿ ಎಂದರು. ಲಂಡನ್ ಈಸ್ಟ್ ವಿಶ್ವವಿದ್ಯಾಲಯದಿಂದ ನಡೆದಿರುವ ಸ್ಕಾಲರ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಅಂಡರ್ ಗ್ರಾಜ್ಯುಯೇಟ್ ಟ್ಯಾಲೆಂಟ್ ಸ್ಕೌಟ್ ತರಬೇತಿಯಲ್ಲಿ ರಾಯಚೂರು, ಕಲಬುರಗಿ, ಬೆಂಗಳೂರು ಸೇರಿ ಪ್ರತಿ ವಿಶ್ವವಿದ್ಯಾಲಯದ 5 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಎಂದರು. ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಅಂತಂದರೆ, ನಮ್ಮ ರಾಯಚೂರು ವಿಶ್ವವಿದ್ಯಾಲಯ ಸ್ಕೌಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದರು ಲಾಸ್ಟ್ ಇಯರು. ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು, ಉನ್ನತ ಶಿಕ್ಷಣ ಇಲಾಖೆ ಮತ್ತು ಹಲವು ವಿಶ್ವವಿದ್ಯಾಲಯಗಳು ಸೇರಿ ಸ್ಕೌಟ್ ಇದರ ಫುಲ್ ಫಾರ್ಮು ಸ್ಕಾಲರ್ಸ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಅಂಡರ್ ಗ್ರ್ಯಾಜುಯೇಟ್ ಟ್ರೈನಿಂಗ್ ಅಂತ. ಸೊ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸನ್ನು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ರಿಕಗ್ನೈಸ್ ಮಾಡಿ ಅವ್ರನ್ನ ಈಸ್ಟ್ ಲಂಡನ್ ಯೂನಿವರ್ಸಿಟಿಗೆ ಒಂದು ಟ್ರೈನಿಂಗಿಗೆ ಕಳಿಸುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ವಿಶ್ವವಿದ್ಯಾಲಯವು ಭಾಗಿಯಾಗಿ ರಾಯಚೂರು ಯೂನಿವರ್ಸಿಟಿ ಗಾಟ್ ಸೆಲೆಕ್ಟೆಡ್ ಫಾರ್ ದಿಸ್ ಪ್ರೋಗ್ರಾಮ್. ಅದರಂತೆ ರಾಯಚೂರು ಯೂನಿವರ್ಸಿಟಿ ಆ ಒಂದು ಸಮಯದಲ್ಲಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಪರ್ಮನೆಂಟ್ ಫ್ಯಾಕಲ್ಟೀಸ್ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ಏನು ನಾವು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಕರಿತೀವಿ, ಅಲ್ಲಿಯ ಪ್ರೊಫೆಸರ್ ರವಿ ಎಂ ಇವರು ಗಣಕ ವಿಜ್ಞಾನ ವಿಭಾಗದವರು, ಅವರನ್ನು ಈ ಸಂಯೋಜಕರನ್ನಾಗಿ ಮಾಡಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಈಸ್ಟ್ ಲಂಡನ್ ಯೂನಿವರ್ಸಿಟಿಗೆ ಕಳಿಸ್ಕೊಡಲಾಯಿತು. ಸೊ ಈ ಪ್ರೋಗ್ರಾಮ್ ಬಗ್ಗೆ ಅವ್ರು ಹೋಗಬೇಕಾದ್ರೆ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ 9ನೇ ತಾರೀಕೇ ಹೊರಟರು. ಅವತ್ತು ಹಿಂದಿನ ದಿನವೇ ಕುಲಪತಿಗಳು ನಿರ್ಗಮಿಸಬೇಕಾಗಿತ್ತು, ಅವರ ಅವಧಿ ಮುಗಿದಿರೋದ್ರಿಂದ. ಸೊ ಅವರು ಹೋಗಿ ಬಂದ ಮೇಲೆ ಅವು ಮಕ್ಕಳ ಜೊತೆಗೂ ಇಂಟ್ರ್ಯಾಕ್ಷನ್ ಆದರೆ ಅವರೊಂದು ಎಕ್ಸ್ಪೀರಿಯೆನ್ಸ್ ಹೇಳಿದರೆ, ಅವ್ರ ಎಕ್ಸ್ಪೀರಿಯೆನ್ಸನ್ನು ತಾವು ಸಮಾಜಕ್ಕೆ ಮುಟ್ಟಿಸಿದರೆ ಇದು ಇನ್ನೂ ಬೇರೆ ಮಕ್ಕಳಿಗೂ ಒಂದು ಪ್ರೇರಣೆ ಆಗ್ಬೋದು, ಅಥವಾ ದಾರಿದೀಪ ಆಗ್ಬೋದು, ಅಥವಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಕಡೆ ಮುಖ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಅವ್ರ ಜೊತೆಗೂ ಒಂದು ಇಂಟ್ರ್ಯಾಕ್ಷನ್ ತಮ್ಮ ಜೊತೆಗೆ ಇವತ್ತು ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಬ್ರೀಫ್ ಆಗಿ ಸ್ವಲ್ಪ ಈ ಪ್ರೋಗ್ರಾಮ್ ಬಗ್ಗೆ ರವಿ ಅವರು ಹೇಳಬೇಕು ಅಂತ ನಾನು ಕೇಳ್ತೀನಿ. ಸ್ಕೌಟ್ ಯೋಜನೆ ಸಂಯೋಜಕ ರವಿ ಎಂ ಮಾತನಾಡಿ, ಉನ್ನತ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಪರಿಷತ್, ಬ್ರಿಟಿಷ್ ಕೌನ್ಸಿಲ್ಗಳ ಸಹಯೋಗದಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಜ್ಞಾನ ವೃದ್ಧಿಗೆ ಪೂರಕವಾದ ವಿದೇಶಿ ತರಬೇತಿ ಯೋಜನೆ ಸ್ಕೌಟ್ ಆಗಿದೆ. ಅಲ್ಲಿಯ ಶಿಕ್ಷಣ, ಸಂಸ್ಕೃತಿ, ಸುಸ್ಥಿರತೆ ಸೇರಿದಂತೆ ಹೊಸ ಪ್ರಯತ್ನಗಳ ಮಾಹಿತಿಯನ್ನು 2 ವಾರಗಳ ತರಬೇತಿಯಲ್ಲಿ ಒದಗಿಸಲಾಗಿದೆ. ಅಲ್ಲಿಯ ಶಿಕ್ಷಣ, ಸಂಸ್ಕೃತಿ, ಸುಸ್ಥಿರತೆ ಸೇರಿದಂತೆ ಹೊಸ ಪ್ರಯತ್ನಗಳ ಮಾಹಿತಿಯನ್ನು 2 ವಾರಗಳ ತರಬೇತಿಯಲ್ಲಿ ಒದಗಿಸಲಾಗಿದೆ. ವಿದೇಶಿ ಪ್ರವಾಸಕ್ಕೆ ಬೇಕಾದ ಆರ್ಥಿಕ ನೆರವನ್ನು ರಾಯಚೂರು ವಿಶ್ವವಿದ್ಯಾಲಯ ಭರಿಸಿದೆ. ಲಂಡನ್ ಈಸ್ಟ್ ಯೂನಿವರ್ಸಿಟಿಯಲ್ಲಿ ತರಬೇತಿಯನ್ನು ಬ್ರಿಟಿಷ್ ಕೌನ್ಸಿಲ್ ಆರ್ಥಿಕ ಸಹಾಯವನ್ನು ನೀಡಿದೆ. ವಿದ್ಯಾರ್ಥಿಗಳಿಗೆ ವೀಸಾ ವ್ಯವಸ್ಥೆಯನ್ನು ಉನ್ನತ ಶಿಕ್ಷಣ ಪರಿಷತ್ ವ್ಯವಸ್ಥೆ ಮಾಡಿತ್ತು. 2 ಕ್ಯಾಂಪಸ್ಗಳಲ್ಲಿ ತರಬೇತಿ, ಸಂವಾದ ನಡೆಸಲಾಯಿತು. ಪ್ರತಿದಿನ 2 ವಿಷಯಗಳ ಕುರಿತು ಉಪನ್ಯಾಸ, ವಿಶೇಷ ಸ್ಥಳಗಳ ಭೇಟಿ, ವೀಕ್ಷಣೆ ವ್ಯವಸ್ಥೆ ಮಾಡಲಾಯಿತು. ರಾಜ್ಯದಿಂದ 30 ವಿದ್ಯಾರ್ಥಿಗಳು, 6 ಜನ ನೋಡಲ್ ಅಧಿಕಾರಿಗಳು, 2 ಬ್ರಿಟಿಷ್ ಕೌನ್ಸಿಲ್ ಅಧಿಕಾರಿಗಳು, 2 ಉನ್ನತ ಶಿಕ್ಷಣ ಪರಿಷತ್ ಅಧಿಕಾರಿಗಳು, 1 ಆಡಳಿತ ಅಧಿಕಾರಿಗಳು ಪ್ರವಾಸದಲ್ಲಿದ್ದರು. ವಿದ್ಯಾರ್ಥಿಗಳಿಗೆ ಹೊಸ ವಿಷಯಗಳ ಮಾಹಿತಿ, ಪ್ರಾತ್ಯಕ್ಷಿತೆ ಮೂಲಕ ಮಾಹಿತಿ ನೀಡಿರುವುದು ಹೊಸ ಅನುಭವ ಪಡೆಯಲು ನೆರವಾಯಿತು ಎಂದರು. ವಿಶ್ವವಿದ್ಯಾಲಯ ಈ 3 ಮೊಹರ ಒಡಂಬಡಿಕೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದರ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಅಂಡರ್ ಗ್ರ್ಯಾಜುಯೇಟಲ್ಲಿ ಏನು ಸ್ನಾತಕ ಪದವಿಗಳಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ,
ಅವರಿಗೆ ಈ ಫಾರಿನ್ಗಳಲ್ಲಿ ಕರ್ಕೊಂಡು ಹೋಗಿ, ಅಂದರೆ ವಿದೇಶಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿರೋ ಅಕಾಡೆಮಿಕ್ಸು ಮತ್ತು ಅಲ್ಲಿರೋ ಕಲ್ಚರ್ ಬಗ್ಗೆ ಮಾಹಿತಿ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಮಾನ್ಯ ಶಿಕ್ಷಣ ಸಚಿವರ, ಉನ್ನತ ಶಿಕ್ಷಣ ಸಚಿವರು, ಬ್ರಿಟಿಷ್ ಕೌನ್ಸಿಲು, ಕರ್ನಾಟಕ ಸರ್ಕಾರ ಮತ್ತು ಎಲ್ಲ ವಿಶ್ವವಿದ್ಯಾಲಯ, ಅಂದರೆ ನಮ್ಮ ರಾಯಚೂರು ವಿಶ್ವವಿದ್ಯಾಲಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಈ ಎಲ್ಲ ವಿಶ್ವವಿದ್ಯಾಲಯಗಳು ಈ ಒಂದು ಸ್ಕೌಟ್ ಪ್ರೋಗ್ರಾಮ್ನ ಒಂದು ಭಾಗವಾಗಿರುತ್ತದೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ಪ್ರತಿ ವಿಶ್ವವಿದ್ಯಾಲಯಗಳಿಂದ 5 ವಿದ್ಯಾರ್ಥಿಗಳು, ಯಾರು ಟಾಪ್ ಮೋಸ್ಟ್ ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಅವರನ್ನು ಅದರ ಜೊತೆಗೆ ಒಬ್ಬ ನೋಡಲ್ ಅಧಿಕಾರಿನೂ ಸೆಲೆಕ್ಟ್ ಮಾಡಿಕೊಂಡು ಈ ಪ್ರೋಗ್ರಾಮಿಗೆ ಕಳಿಸುವಂಥ ಒಂದು ಕಾರ್ಯ ಇದು. ಇದರಲ್ಲಿ ಮುಖ್ಯ ಇದು ಏನಂತಾರೆ, ಫೈನಾನ್ಷಿಯಲ್ ಆಸ್ಪೆಕ್ಟ್ ಬಂದು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಟಿಕೆಟಿನ ಖರ್ಚು ವೆಚ್ಚ ನಮ್ಮ ವಿಶ್ವವಿದ್ಯಾಲಯ, ರಾಯಚೂರು ವಿಶ್ವವಿದ್ಯಾಲಯ ಅದನ್ನು ಇದು ಮಾಡಿರುತ್ತದೆ. ಅದೇ ರೀತಿ ಅಲ್ಲಿ ಬ್ರಿಟಿಷ್ ಕೌನ್ಸಿಲ್, ಅಲ್ಲಿ ನಾವೇನು ಲಂಡನ್ಗೆ ಹೋದ್ಮೇಲೆ, ಯೂನಿವರ್ಸಿಟಿ ಆಫ್ ಈಸ್ಟ್ ಲಂಡನ್ಗೆ ಹೋದ್ಮೇಲೆ ಅಲ್ಲಿ ಬ್ರಿಟಿಷ್ ಕೌನ್ಸಿಲ್ ಅವರು ಅಲ್ಲಿ ಇರುವಂಥ ವೆಚ್ಚ, ಹೋಗು ಬರುವಂಥ ವೆಚ್ಚ ಮತ್ತು ಅಲ್ಲಿ ಊಟದ ವೆಚ್ಚ ಎಲ್ಲ ಅವರು ಭರಿಸಿರುತ್ತಾರೆ. ಅಲ್ಲದೆ ವೀಸಾ ಪ್ರೊಸೆಸಿಂಗ್ ಏನಿರುತ್ತಲ್ಲ ಅದರ ವೆಚ್ಚ ಕರ್ನಾಟಕ ಸರ್ಕಾರ, ಉನ್ನತ ಶಿಕ್ಷಣ ಪರಿಷತ್ ಅವರು ಭರಿಸಿರುತ್ತಾರೆ. ಇವರ 3 ಒಡಂಬಡಿಕೆಯಿಂದ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಪ್ರಾಯೋಜಿತವಾಗಿರುತ್ತದೆ. ಇಲ್ಲಿ ನಮ್ಮ 5 ವಿದ್ಯಾರ್ಥಿಗಳು ಮತ್ತು ನಾವು 9ನೇ ತಾರೀಕು ಲಂಡನ್ಗೆ ತೆರಳಿರುತ್ತೇವೆ. ಅಲ್ಲಿ ಲಂಡನ್ಗೆ ತೆರಳಿ ಅಲ್ಲಿ ಯೂನಿವರ್ಸಿಟಿ ಆಫ್ ಈಸ್ಟ್ ಲಂಡನ್ನಲ್ಲಿ ನಮಗೆ ಸಸ್ಟೈನಬಿಲಿಟಿ ಬಿಸ್ನೆಸ್ ಡೆವಲಪ್ಮೆಂಟ್, ರಾಯಚೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾದ ನಜೀಂ ಮಹಮ್ಮದ್, ಶೈನ್ ವಸಂತ್, ಎನ್ ಭರತ್, ಡಿ ಸುದೀಪ್ ಪಾಟೀಲ್, ಆರ್ಯನ್ ಇವರು ಲಂಡನ್ ಪ್ರವಾಸ ಕೈಗೊಂಡಿದ್ದರು ಎಂದರು. ಈ ಸಂದರ್ಭದಲ್ಲಿ ಕುಲಸಚಿವ ಪ್ರೊಫೆಸರ್ ಎಂ ಯರಿಸ್ವಾಮಿ, ನೋಡಲ್ ಅಧಿಕಾರಿ ಎಂ ರವಿ ಹಾಗೂ ವಿದ್ಯಾರ್ಥಿಗಳಿದ್ದರು. ರಾಯಚೂರು ವಿಶ್ವವಿದ್ಯಾಲಯ ಪ್ರಸಕ್ತ ಸಾಲಿನಿಂದ ಡಿಜಿಟಲ್ ಮೌಲ್ಯಮಾಪನ ವ್ಯವಸ್ಥೆಯನ್ನು ಜಾರಿಗೊಳಿಸಿ ಪರೀಕ್ಷಾ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ರಾಯಚೂರು ವಿಶ್ವವಿದ್ಯಾಲಯ ಕುಲಸಚಿವ ಪ್ರೊಫೆಸರ್ ಯರಿಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಬಿಎ ಹೊರತುಪಡಿಸಿ ಉಳಿದ ಬಿಕಾಂ, ಬಿಎಸ್ಸಿ ಸೇರಿದಂತೆ ಇತರ ಪದವಿ ಪರೀಕ್ಷೆಯಲ್ಲಿ ಮೌಲ್ಯಮಾಪನ ಗುಣಮಟ್ಟ, ತ್ವರಿತ ಫಲಿತಾಂಶ ಹಾಗೂ ಪರೀಕ್ಷಾ ಅಕ್ರಮ ತಡೆಯುವ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಮುಂದಾಗಿದೆ. ಮುಂದಿನ ದಿನಗಳಲ್ಲಿಯೂ ಬಿಎ ಪದವಿ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಸಹ ಪ್ರಾಧ್ಯಾಪಕರಿಗೆ ತರಬೇತಿ ನೀಡಿ ಅಣಿಗೊಳಿಸಲಾಗುತ್ತದೆ. ಪ್ರಥಮ ಸೆಮಿಸ್ಟರ್ ಪರೀಕ್ಷೆ ಡಿಜಿಟಲ್ ಮೂಲಕವೇ ನಡೆಸಲಾಗಿದೆ ಎಂದರು. ಪ್ರತಿ ಮೌಲ್ಯಮಾಪಕರಿಗೆ 40 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ನಡೆಸಲು ವ್ಯವಸ್ಥೆ ಮಾಡಲಾಗುತ್ತಿದೆ. ಯಾವ ಕಾಲೇಜು, ವಿದ್ಯಾರ್ಥಿ ಯಾರು ಎಂಬ ಮಾಹಿತಿ ಮೌಲ್ಯಮಾಪಕರಿಗೆ ದೊರೆಯುವುದಿಲ್ಲ. ಮೌಲ್ಯಮಾಪನ ಮುಗಿಯುತ್ತಿದ್ದಂತೆ ಮಾಹಿತಿ ಕ್ರೋಢೀಕರಿಸಲಾಗುತ್ತದೆ. ಆನ್ಲೈನ್ ಮೂಲಕವೇ ನಡೆಯುವುದರಿಂದ ಪ್ರಯಾಣ ಭತ್ಯೆ, ಸಮಯ ಉಳಿಸಲು ಸಹಕಾರಿಯಾಗಿ ತ್ವರಿತ ಫಲಿತಾಂಶ ನೀಡಲು ವಿಶ್ವವಿದ್ಯಾಲಯಕ್ಕೆ ಸಾಧ್ಯವಾಗಲಿದೆ. ಯುಜಿ ಮತ್ತು ಬಿಎಡ್ ಕೋರ್ಸ್ಗಳಿಂದ ಸುಮಾರು 65,000 ವಿದ್ಯಾರ್ಥಿಗಳು ರಾಯಚೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳು ಇಲ್ಲಿ ನೋಂದಣಿಯನ್ನು ಮಾಡಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪರೀಕ್ಷಾ ಸುಧಾರಣೆಗಳನ್ನು ಪರೀಕ್ಷಾ ವಿಭಾಗದಲ್ಲಿ ಈಗಾಗಲೇ ತರಲಾಗಿದೆ. ಈಗಾಗಲೇ PG ಮತ್ತು BEd ಮತ್ತು ಕೆಲವು BA BCom ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಎಲ್ಲ ಅಂಕಪಟ್ಟಿಗಳನ್ನು ವಿತರಿಸಲಾಗಿದೆ. BA ವಿದ್ಯಾರ್ಥಿಗಳಿಗೆ ಮಾತ್ರ ಈ ತಿಂಗಳಿಂದ ಪ್ರಿಂಟ್ ಆಗ್ತಿದೆ. ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್, UCMS ಟೆಕ್ನಿಕಲಿ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ BA ಮಾರ್ಕ್ಸ್ ಕಾರ್ಡ್ಗಳನ್ನು ಮುಂದಿನ ದಿನಗಳಲ್ಲಿ ಅವನ್ನ ಕೊಡಲಾಗ್ತದೆ. ಅದೇ ರೀತಿಯಾಗಿ ಡಿಜಿಟಲ್ ವ್ಯಾಲ್ಯೂಷನನ್ನು ನಾವು BA ಕೋರ್ಸನ್ನು ಬಿಟ್ಟು ಉಳಿದ BA ಕೋರ್ಸನ್ನು ಬಿಟ್ಟು BCom, BSc, BCA, BEd ಮತ್ತು PG ಕೋರ್ಸ್ಗಳಿಗೆ ಡಿಜಿಟಲ್ ವ್ಯಾಲ್ಯೂಷನನ್ನು ಈ ವರ್ಷದಿಂದ ನಾವು ಆರಂಭ ಮಾಡಿದ್ದೀವಿ. ಈ ಡಿಜಿಟಲ್ ವ್ಯಾಲ್ಯೂಷನ್ನಿಂದ ವಿಶ್ವವಿದ್ಯಾಲಯಕ್ಕೆ ತುಂಬ ಒಂದು ಹೊರ ಕಡಿಮೆ ಆಗ್ತದೆ. ಯಾಕಂದರೆ ಶಿಕ್ಷಕರು ಇಲ್ಲಿ ಬರೋದನ್ನು ಒಂದು ತಪ್ಪಿಸ್ಬೋದು. ಆಮೇಲೆ ಟ್ರಾನ್ಸ್ಪರೆಂಟ್ ಆಗಿರ್ತದೆ. ಅವರಿಗೆ ಒಂದು OTP ಹೋಗ್ತದೆ. ಅವ್ರ ಲಾಗಿನ್ನಿಂದ ಅಲ್ಲೇ ಆಫೀಸ್ಗೆ ಅವ್ರಿಗೆ ಲ್ಯಾಪ್ಟಾಪ್ ಇದ್ದರೆ ಅಲ್ಲೇ ಮಾಡ್ಬೋದು. ಇಲ್ಲಾಂದ್ರೆ ನಾವು ಲ್ಯಾಪ್ಟಾಪ್ ಇಲ್ಲಾಂದ್ರೆ ನಾವಿಲ್ಲಿ ಬಂದು ಕೂಡ ನಾವು ಸೆಂಟ್ರಲ್ ವ್ಯಾಲ್ಯೂಷನ್ ಕೂಡ ಮಾಡುವಂಥ ವ್ಯವಸ್ಥೆಯನ್ನು, ಡಿಜಿಟಲ್ ವ್ಯಾಲ್ಯೂಷನನ್ನು ಈ ವರ್ಷ ಮಾಡಲಾಗಿದೆ. ಎಲ್ಲ ಶಿಕ್ಷಕರು ಇದರಿಂದ ಭಾಳ ಹ್ಯಾಪಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ BA ಕೋರ್ಸಿಗೆ ಕೂಡ ಮಾಡಬೇಕಂತೇಳಿ ಎಲ್ಲ ಶಿಕ್ಷಕರಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟು BA ಶಿಕ್ಷಕರಿಗೆ ಕೂಡ ಮಾಡಬೇಕಂತೇಳಿ ಮುಂದಿನ ದಿನಗಳಲ್ಲಿ ಅದನ್ನ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಪರೀಕ್ಷಾ ಸುಧಾರಣೆ ಅಂದರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಏನು ನಕಲು ಮಾಡ್ತಾರೆ
ಅದನ್ನು ಸಾಕಷ್ಟು ಈಗ ಸುಧಾರಣೆಯನ್ನು ಮಾಡಿದ್ದೀವಿ. ಮತ್ತು ಈಗ ವೆಬ್ ಕಾಸ್ಟಿಂಗ್ ಅಂತೇಳಿ ಈಗೇನು ಪೊಲೀಸ್ ಎಕ್ಸಾಮ್ಗಳಲ್ಲಿ ಮತ್ತು ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ ವೆಬ್ ಕಾಸ್ಟಿಂಗ್ ಒಂದು ಈಗಾಗಲೇ ಡಿಜಿಟಲ್ ಮೌಲ್ಯಮಾಪನ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಸೇರಿದಂತೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಜಾರಿಗೊಳಿಸಲಾಗಿದೆ. 5ನೇ ವಿಶ್ವವಿದ್ಯಾಲಯವಾಗಿ ರಾಯಚೂರು ವಿಶ್ವವಿದ್ಯಾಲಯ ಮುಂದಾಗಿದೆ ಎಂದರು. ಅಲ್ಲದೆ ಮುಂದಿನ ಪದವಿ ಪರೀಕ್ಷೆಗಳಲ್ಲಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ರೂಢಿಸಲಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯಂತೆ ಪದವಿ ಪರೀಕ್ಷೆಯಲ್ಲಿಯೂ ಅಳವಡಿಸಿ ಪರೀಕ್ಷೆಯನ್ನು ಮೇಲುಸ್ತುವಾರಿ ಮಾಡಲಾಗುತ್ತದೆ. ಇದರಿಂದ ನಕಲು ಮಾಡುವುದು ತಡೆಯಲು ಸಾಧ್ಯವಾಗಿ ವಿದ್ಯಾರ್ಥಿಗಳು ಜ್ಞಾನಾಧಾರಿತ ಕಲಿಕಾ ಗುಣಮಟ್ಟ ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಸಾಕಷ್ಟು ಪರೀಕ್ಷಾ ಸುಧಾರಣೆಗಳನ್ನು ವಿಶ್ವವಿದ್ಯಾಲಯ ತನ್ನ ಮಿತಿಗಳನ್ನು ಇಟ್ಕೊಂಡು ಮಾಡಿಕೊಂಡು ಬಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಅಭಿಪ್ರಾಯನ ವ್ಯಕ್ತಪಡಿಸ್ತದೆ. ಎಲ್ಲ ಅಪ್ಲೋಡ್ ಆಗಿರುತ್ತೆ ಸರ್. ಅದು ಅಪ್ಲೋಡ್ ಆಗಿ ಅದು ಫಸ್ಟು ಎನ್ಕೋಡ್ ಆಗಿರುತ್ತೆ. ಯಾವ್ದು ಪತ್ರಿಕೆ ಅಂತ ಯಾರಿಗೂ ಗೊತ್ತಾಗಂಗಿಲ್ಲ. ಅದನ್ನು ನಾವು ರ್ಯಾಂಡಮ್ ಆಗಿ ಶಿಕ್ಷಕರಿಗೆ ದಿನನಿತ್ಯ 40 ಅಪ್ಲೋಡ್ ಮಾಡ್ತೀವಿ. 40 ಸ್ಕ್ರಿಪ್ಟನ್ನು ಅವರು ಯಾರ್ದು ಅಂತ ಗೊತ್ತಾಗೋದಿಲ್ಲ. ಆ ಥರದಲ್ಲಿ ರ್ಯಾಂಡಮ್ ಆಗಿ ಹೋಗ್ತದೆ ಅದು. ಆಮೇಲೆ ವ್ಯಾಲ್ಯೂವೇಟರ್ಗೂ ಏನಾಗುತ್ತೆ, ವ್ಯಾಲ್ಯೂವೇಟರ್ಸ್ಗೆ ಕ್ಯೂನಲ್ಲಿ ಇರ್ತಾವೆ ಸರ್ ಆನ್ಸರ್ ಸ್ಕ್ರಿಪ್ಟ್. ಅದು ರ್ಯಾಂಡಮ್ ಆಗಿ ಹೋಗ್ತಾ ಇರ್ತದೆ. ಈಗ ಕ್ಯೂನಲ್ಲಿ ಆನ್ಸರ್ ಸ್ಕ್ರಿಪ್ಟ್ ಇರ್ತಾವೆ ಸರ್. ಈಗ ಉಳಿತದೆ. ಮತ್ತು ಫೋಟೋ ಕಾಪಿ ವಿದ್ಯಾರ್ಥಿ ಕೇಳಿದರೆ ನಾವು ಇಮಿಡಿಯೇಟ್ ಆಗಿ ಫೋಟೋ ಕಾಪಿಯನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ಬೋದು. ರಿವ್ಯಾಲ್ಯೂಷನ್ ಬೇಗ ರಿಸಲ್ಟ್ ಕೊಡ್ಬೋದು. ಈ ರೀತಿಯಾದಂಥ ಒಂದು ಸುಧಾರಣೆಗಳನ್ನ ಡಿಜಿಟಲ್ ವ್ಯಾಲ್ಯೂಷನಿಂದ ಮಾಡ್ಬೋದು. ಕೆಲವು ವಿಶ್ವವಿದ್ಯಾಲಯದಲ್ಲಿ ಆಗಿದೆ ಸರ್. ನಮ್ಮ ವಿಶ್ವವಿದ್ಯಾಲಯ ಆ್ಯಕ್ಚುಲಿ 3ನೇದ 4ನೇ ವಿಶ್ವವಿದ್ಯಾಲಯ ಇದೆ. ನಮ್ಮ 3ನೇದು 4ನೇದು ಸರ್ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮಾಡಿದೆ. ಈಗ ನಮ್ಮದು ಮಾಡ್ತಾ ಇದ್ದೀವಿ. ಫಸ್ಟ್ ಶುರು ಮಾಡಿದ್ದು ರಾಜೀವ್ ಗಾಂಧಿ ಹೆಲ್ತ್ ಇಲ್ಲ ಸರ್. ಈಗ ನಾವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಲಿಮಿಟೇಷನ್ ಇಟ್ಕೊಂಡು ನಾವು ನಮ್ಮ ರಿಸಲ್ಟ್ ಬಂದ ಮೇಲೆ ನಮ್ದು ಅಡ್ಮಿಷನ್ ಆಗಬೇಕಂತ ಆ ಥರ ಮಾಡ್ಕೊಂಡ್ರಿ. ಎಲ್ಲ ವಿಶ್ವವಿದ್ಯಾಲಯಗಳು ಆಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ಯೂನಿವರ್ಸಿಟಿದು ರಿಸಲ್ಟ್ ಬಂದ ಮೇಲೆ ನಮ್ಮದು ಅಡ್ಮಿಷನ್ ಆಗಿರ್ತದೆ, ಅವ್ರದ್ದಿನ್ನೂ ರಿಸಲ್ಟ್ ಬಂದಿಲ್ಲ. ಈ ಥರ ಕೆಲವು ಇನ್ನೂ ಒಂದು 6 ತಿಂಗಳು ಹೋದರೆ ಈಗ ಏನು ಕೋವಿಡ್ ಪೀರಿಯಡ್ ಇತ್ತಲ್ಲ, ಆ ಕೋವಿಡ್ ಪೀರಿಯಡಿಂದ ಮ್ಯಾಚ್ ಮಾಡ್ತಾಯಿದ್ವಿ ಅಕಾಡೆಮಿಕ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ. ಅದೇನಾದರೂ ಬಂದರೆ ಯೂನಿಫಾರ್ಮಿಟಿ ಆದರೆ ಇದು ಯಾವ ವಿಶ್ವವಿದ್ಯಾಲಯದಲ್ಲಿ ಪ್ರಾಬ್ಲಮ್ ಆಗಲ್ಲ. ಎಲ್ಲರಿಗೂ ಒಂದೇ ಟೈಮಿಗೆ ನಾವು ರಿಸಲ್ಟ್ ಕೊಟ್ಟು ಎಲ್ಲ ಹುಡುಗರು ಎಲ್ಲಿ ಬೇಕಾದರೂ ಅವ್ರ ಅಡ್ಮಿಷನ್ಗೆ ಹೋಗೋಂಥ ವ್ಯವಸ್ಥೆಯನ್ನು ಮುಂದಿನ ದಿನ. ಫೋಟೋ ಜರ್ನಲಿಸ್ಟ್ ಸಂತೋಷ್ ಸಾಗರ್ ಅವರು ಬುಧವಾರದಂದು ನಿಧನರಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಂತೋಷ್ ಸಾಗರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಮಾತನಾಡಿ, ಒತ್ತಡದ ಮಧ್ಯೆ ಕೆಲಸ ಮಾಡುವ ಪತ್ರಕರ್ತರು ಆರೋಗ್ಯದ ಕಡೆ ಗಮನ ಹರಿಸಬೇಕಿದೆ ಎಂದರು. ಸಂತೋಷ್ ಕುಟುಂಬವು ಆರ್ಥಿಕ ಸಂಕಷ್ಟದಲ್ಲಿದ್ದು ಸಂಘದ ಮನವಿ ಮೇರೆಗೆ ಜಿಲ್ಲೆಯ ಪತ್ರಕರ್ತರು ಸಹಾಯಕ್ಕೆ ಮುಂದಾಗಿರುವುದನ್ನು ಶ್ಲಾಘಿಸಿದರು. ವೇತನ ಹಿನ್ನೆಲೆಯಲ್ಲಿ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಸಂಘಟನೆ ವತಿಯಿಂದ ಆಯೋಜನೆ ಮಾಡಿದ್ದೀವಿ. ಮೊದಲಿಗೆ ಸಂತೋಷ್ ಸಾಗರ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ನಿಂತಿದ್ದು ಕೊಡ್ತೀನಿ. ವೃತ್ತಿ ಜೀವನವನ್ನು ಕಟ್ಟಿಕೊಂಡಿದ್ದ ಕಳೆದ 10-15
ಬಹುಶಃ ನಾನು ನೋಡ್ಲಾಗತ್ತಿ 10-15 ವರ್ಷಗಳಿಂದ ವೃತ್ತಿ ಜೀವನವನ್ನು ಮಾಡ್ಕೊಂತಾನೆ ಬದುಕನ್ನು ಸಾಗಿಸ್ತಾ ಇದ್ದಂಥ ಸಂತೋಷ್ ಸಾಗರ್ ಯಾವುದೇ ಗಳಿಕೆಯನ್ನು ಮಾಡಲಿಲ್ಲ. ಆದರೆ ನಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡಿದ್ದರು. ಅಷ್ಟೇ ಎಲ್ಲರ ಜೊತೆಗೆ ಒಡನಾಟವನ್ನು, ಆತ್ಮೀಯತೆಯನ್ನು ಯಾರು ಕಂಡರೂ ಕೂಡ ಅತ್ಯಂತ ನಗುಮುಖದೊಂದಿಗೆ ಸ್ವಾಗತಿಸಿ ಅವ್ರ ಜೊತೆಗೆ ಮಾತಾಡುವಂಥ ವ್ಯಕ್ತಿತ್ವ ಗುಣವುಳ್ಳಂಥ ಸಂತೋಷ್ ಸಾಗರ್ ಇವತ್ತು ನಮ್ಮ ಜೊತೆಗಿಲ್ಲ. ಹಾಗೆ ಅದೆಷ್ಟೋ ಪತ್ರಕರ್ತರು ವೃತ್ತಿಯನ್ನೇ ಜೀವನವನ್ನಾಗಿ ಮಾಡ್ಕೊಂಡು ಬದುಕನ್ನು ಕಂಡುಕಾಣ್ತೀವಿ. ಆರೋಗ್ಯದ ಕಡೆಗೆ ಗಮನ ಹರಿಸದೇ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಪತ್ರಕರ್ತರ ಕುಟುಂಬಗಳು ಸಂಕಷ್ಟವನ್ನು ಅನುಭವಿಸುವಂಥ ಸ್ಥಿತಿಯನ್ನು ನೋಡ್ತೀವಿ. ಎಲ್ಲೋ ಒಬ್ಬರು ಆರ್ಥಿಕವಾಗಿ ಸದೃಢರಾಗಿರ್ತಾರೆ, ಆದರೆ ಕೆಲವರೆಲ್ಲ ವೃತ್ತಿಗೆ ಕಟ್ಟು ಬಿದ್ದು ಬಂದಂಥ ಆದಾಯದಲ್ಲೇ ಜೀವನವನ್ನು ಸಾಗಿಸ್ತಾ ಈ ಚಿಕ್ಕ ವಯಸ್ಸಿನಲ್ಲಿ ಅಗಲಿ ಹೋಗಿರುವಂಥದ್ದು ಈ 3 ಮಕ್ಕಳು ಬಹುಶಃ ಸಂತೋಷ್ ಸಾಗರ್ ಅವರಿಗೆ ಬದುಕು ಭಾಳ ಕಷ್ಟನೇ. ಹೆಣ್ಮಗಳೇ ಆ ಮಕ್ಕಳಿಗೆ ಆಸರಾಗಿ ಹೋಗೋಂಥದ್ದು. ಈ ಥರದ ಬದುಕು ಬಹುತೇಕ ಪತ್ರಕರ್ತರು ನಮ್ಮ ವೃತ್ತಿ ಮಾಡೋಂಥವ್ರಿಗೆ ಬಹುಶಃ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಕೆಲವು ಪತ್ರಕರ್ತರು ಕೂಡ ನಾವು ದಾಸರಾಗಿದ್ದೀವಿ, ಕೆಲವು ದುಶ್ಚಟಗಳಿಗೆ ದಾಸರಾಗಿದ್ದೀವಿ ಅಂತ ಅನಿಸ್ತದೆ ನಮಗೂ ಕೂಡ. ಈ ಒತ್ತಡದ ಕೆಲಸ ಮಾಡೋದ್ರ ಜೊತೆಗೆ ಅದರಲ್ಲಿ ಕೂಡ ನಾವು ಆಗಿ ಇಡೀ ಕುಟುಂಬಕ್ಕೆ ಕೆಲವು ಬಾರಿ ಇದನ್ನು ಸಂಕಷ್ಟ ತಂದೊಡ್ಡುವಂಥ ಸ್ಥಿತಿಯನ್ನು ನಾವು ಮಾಡ್ತಾ ಇರೋದ್ರಿಂದ ನಮ್ಮ ಆರೋಗ್ಯದ ಬಗ್ಗೆ ಕೂಡ ನಾವೆಲ್ಲರೂ ವೃತ್ತಿ ಜೊತೆಗೆ ಆರೋಗ್ಯದ ಕಡೆ ಕೂಡ ನಾವು ಗಮನವನ್ನು ಹರಿಸಬೇಕಾಗಿದೆ. ಹಾಗಾಗಿ ಸದರ್ ಬಜಾರ್ ಪೊಲೀಸ್ ಠಾಣೆಯ ಸಿಪಿಐ ಉಮೇಶ್ ಕಾಂಬ್ಳೆ ಮಾತನಾಡಿ, ಸಂತೋಷ್ ಸಾಗರ್ ಅತ್ಯಂತ ಸರಳ ವ್ಯಕ್ತಿತ್ವ ಉಳ್ಳವರಾಗಿದ್ದು ಎಲ್ಲರೊಂದಿಗೆ ಸಂತೋಷದಿಂದ ಇದ್ದು ಅವರ ನಿಧನ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಪತ್ರಕರ್ತರು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದು ಆರೋಗ್ಯದ ಕಡೆ ಕಾಳಜಿ ವಹಿಸುವುದು ಕಡೆಯಾಗಿದೆ. ತಮ್ಮ ಆರೋಗ್ಯ ಜೊತೆಗೆ ತಮ್ಮ ಕುಟುಂಬದ ಆರೋಗ್ಯದ ಕಡೆಗೆ ಹೆಚ್ಚಾಗಿ ಕಾಳಜಿ ವಹಿಸಬೇಕು ಎಂದರು. ಬೆಳಿಗ್ಗೆ ವಾಟ್ಸಪ್ಪಲ್ಲೆಲ್ಲ ಹರಿದಾಡ್ತಾ ಇತ್ತು. ಆಮೇಲೆ ಅಯ್ಯಪ್ಪ ಅವರು ಫೋನ್ ಮಾಡಿದ್ರು, ಸರ್ ಹಿಂಗೆ ಆಗಿದೆ ಅಂತೇಳಿ. ಒಂದು ಇನ್ಸಿಡೆಂಟ್ ನೆನಪಡುತ್ತೆ, ಭಾಳ ಸರಳ ಜೀವಿಯವರು, ಭಾಳ ಮುಗ್ಧತೆ. ಆಮೇಲೆ ಎಲ್ಲೇ ಹೋದರೂ ಸಹಿತ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೊಳ್ಳೋರು. ಅದನ್ನು ಎಕ್ಸಿಕ್ಯೂಷನ್ ನಮ್ಮದು ಪೊಲೀಸ್ ಹೇಳೋಕ್ಕಿಂತ ಮುಂಚೆನೇ ಯಾವತ್ತೂ ಅವ್ರು ಹಾಕೊಂಡು ತಿರುಗಾಡ್ತಿದ್ರು. ಸಿಕ್ಕಾಕೊಂಡ್ಸರಿ ನಮ್ಮ ಜೊತೆ ಭಾಳ ಅನ್ಯೋನ್ಯವಾಗಿ, ಭಾಳ ಪ್ರೀತಿ ವಿಶ್ವಾಸದಿಂದ ಭಾಳ ನಗಾಡಿಕೊಂಡು ನಮ್ಮ ಜೊತೆ ಮಾತಾಡ್ತಿದ್ರು. ಅಧ್ಯಕ್ಷರು ಹೇಳಿದ ಹಾಗೆ ನಾವೇನು ಮಾಡ್ಬಿಡ್ತೀವಿ, ಫುಲ್ಲು 100% ಇನ್ವಾಲ್ವ್ಮೆಂಟ್ ಆಗಿ ನಮ್ಮ ಹೆಲ್ತು, ನಮ್ಮ ಫ್ಯಾಮಿಲಿ ಬಿಟ್ಟು ತಿರುಗ್ತಿರ್ತೀವಿ. ಈಗ ಮೊನ್ನೆ ಯಾವುದೋ ಒಂದು ದರ್ಶನ್ ಅವ್ರದ್ದು ಒಂದು ಅರೆಸ್ಟ್ ಎಸ್ಕಾಟ್ ಇದ್ದಾಗ ಒಬ್ಬರು ಪ್ರೆಸ್ ರಿಪೋರ್ಟ್ರು ಕ್ಯಾಮ್ರಾಮನ್ ಹೋಗ್ತಾ ಗಾಲಿಯೊಳಗೆ ಬೀಳ್ತಿದ್ರು. ಅಂದರೆ ಇನ್ವಾಲ್ವ್ಮೆಂಟ್ ಎಷ್ಟಾಗ್ತಾಯಿದ್ದೀವಿ ಮತ್ತು ನಮ್ಮ ಮೇಲ್ಗಡೆಯಿಂದ ಪ್ರೆಷರ್ ಎಷ್ಟಾಗ್ತಾಯಿದೆ, ನಾವೆಲ್ಲನೂ ಸೈಡ್ 100% ಅಲ್ಲೇ ಆಗೋದ್ರಿಂದ ನಾವು ನಮ್ಮ ಹೆಲ್ತ್ ಕಡೆ ಲಕ್ಷಣ ವಹಿಸೋದಿಲ್ಲ. ಸರ್ ಹೇಳಿದ ಹಾಗೆ ಫಸ್ಟು ನಾವು ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೋಬೇಕು. ದೇವ್ರ ಇಚ್ಛೆ ಅದು, ಯಾವಾಗ ಯಾರಿಗೆ ಕರ್ಕೊತಾನೆ ಅದಂತರೂ ಯಾರ ಕಡೆ ಇಲ್ಲ. ಯಾರ ಹಣೆ ಬರೋ ಎಷ್ಟಿರುತ್ತೆ ಅದು ಮೇಲೆ ಬರೆದಿಟ್ಟದ್ದು, ಅದು ಯಾರ ಕಡೆ ಅಂತೂ ಇಲ್ಲ. ಆದಾಗ್ಯೂ ಸಹಿತ ಡೈಲಿ ಎಕ್ಸಸೈಸು, ವಾಕಿಂಗು, ಯೋಗ, ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು. ಅದಲ್ಲದೇ ಸಾಗರ್ ಅವರ ಕುಟುಂಬಕ್ಕೆ ನಾವೆಲ್ಲರೂ ಸೇರಿ ಸಂತೋಷ್ ಸಾಗರ್ ಅವರ ಕುಟುಂಬ ಆರ್ಥಿಕ ಸ್ಥಿತಿಯಲ್ಲಿದ್ದು ಕುಟುಂಬ ನಿರ್ವಹಣೆಗೆ ಎಲ್ಲ ಪತ್ರಕರ್ತರು ಆರ್ಥಿಕ ಸಹಾಯ ಮಾಡಿದ್ದು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹ ಆರ್ಥಿಕ ಸಹಕಾರ ಮಾಡುವುದಾಗಿ ತಿಳಿಸಿದರು. ಹಿರಿಯ ಪತ್ರಕರ್ತರಾದ ಬಿ ವೆಂಕಟೇಶ್ ಸಿಂಗ್, ಸಿದ್ದಯ್ಯ ಸ್ವಾಮಿ ಕುಕನೂರ್, ಚನ್ನಬಸವ ಬಾಗಲವಾಡ, ಜಗನ್ನಾಥ್ ಪೂಜಾರ್, ಖಾನ್ ಸಾಬ್ ಮೋಮಿನ್, ಶ್ರೀನಿವಾಸ್ ಇನಾಂದಾರ್, ಅಣ್ಣಪ್ಪ ಮೇಟಿಗೌಡ, ರಾಚಯ್ಯ ಸ್ವಾಮಿ, ಜಯಕುಮಾರ್ ದೇಸಾಯಿ ಮಾತನಾಡಿದರು. ಎಷ್ಟೋ ತೊಂದರೆ ಕೂಡ ಇದ್ದರೂ ಕೂಡ ಈಗ ಗೊತ್ತಾಗ್ತಿದೆ ಅವರಿಗೆ. ಆ ತೊಂದರೆ ಇತ್ತು, ಮನೆಗಳ ಸಮಸ್ಯೆ ಇತ್ತು, ವಿದ್ಯಾಭ್ಯಾಸ, ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ತನಗೆ ಟೆನ್ಷನ್ ಇತ್ತು ಅಂಥೇಳಿ. ಆದರೆ ಅದು ಎಲ್ಲ ಟೆನ್ಷನ್ ಇದ್ದರೂ ಕೂಡ ಹೊರಗಡೆ ಸಂತೋಷದಿಂದ ಅವರು ಹೆಸರಿಗೆ ತಕ್ಕಂತೆ ಎಲ್ಲರ ಜೊತೆ ನಗನಗ್ತಾ ಇರ್ತಾಯಿದ್ದರು. ಆದ್ದರಿಂದ ಅವರು ನಮ್ಮ ಜೊತೆ ಇರಲಾದಕ್ಕೆ ನಮಗೆ ತುಂಬ ನೋವು ತಂದಿದೆ. ಆದ್ದರಿಂದ ಈಗ ಸಂಘ ಸಂಸ್ಥೆಗಳಿಂದ, ನಮ್ಮ ಪತ್ರಕರ್ತರ ಸಂಘದಿಂದ ಆಗಿರ್ಬೋದು, ಬೇರೆ ಬೇರೆ ಸಂಘಟನೆಯಿಂದ ಆಗಿರ್ಬೋದು, ಅವರಿಗೆ ಒಳ್ಳೆಯ ರೀತಿಯಿಂದ ಸಹಾಯ ಮಾಡಿದರೆ ಇನ್ನೂ ಅವರ ಕುಟುಂಬಕ್ಕೆ ಒಳ್ಳೆಯ ಒಂದು ಬದುಕನ್ನು ಕಟ್ಟಿಕೊಂಡಂತಾಗ್ತದೆ. ಪತ್ರಕರ್ತರ ಸಂಘಕ್ಕೆ ನಾನು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ನಮ್ಮ ನಗಲಿದ್ದು ನಮ್ಮೆಲ್ಲರೂ ದುಃಖಕರ ಸಂಗತಿ. ವಿಶೇಷವಾಗಿ
1000 ಶಬ್ದಗಳನ್ನು ಹೇಳುವಂತಹ 1000 ಶಬ್ದಗಳನ್ನು ಹೇಳುವುದು ಒಂದು ಛಾಯಾಚಿತ್ರಕ್ಕೆ ಸಮ ಎಂದು ನಮ್ಮ ಪತ್ರಿಕಾ ಇದರಲ್ಲಿ ಒಂದು ವಾಡಿಕೆ ಅಂಥ ಒಂದು ಹುದ್ದೆಯಲ್ಲಿ ಇದ್ದಂಥ ನಮ್ಮ ಮಿತ್ರ ಸಂತೋಷ್ ಸಾಗರ್ ನಿಧನ ತುಂಬ ದುಃಖಕರ ಸಂಗತಿ. ಅವರ ಅಗಲಿಕೆಯಿಂದ ಅವರ ಕುಟುಂಬಕ್ಕೆ ಸಾಕಷ್ಟು ನೋವಾಗಿರ್ಬೋದು, ಜೊತೆಗೆ ನಮಗೂ ಸಹ ನೋವಾಗಿದೆ. ಈಗಾಗಲೇ ಈಗ ಸಂತಾಪ ಸೂಚನೆ ಮಾಡಿ ನಮ್ಮ ಮಿತ್ರ ಗುರುನಾಥ್ ಹೇಳಿದಂತೆ ಅವರಿಗೆ ಏನು ಆರ್ಥಿಕ ಸಹಾಯ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ನಮ್ಮೆಲ್ಲ ಮಿತ್ರರು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ ಮತ್ತು ಮುಂದೆ ಯಾವ ರೀತಿ ಸಹಾಯ ಸಹಕಾರ ಮಾಡೋಕ್ಕೆ ಎಲ್ಲ ರೀತಿ ಅವರಿಗೆ ಬೆಂಬಲ ಕೊಡೋಣ. ಒಂಥರ ಅಜಾತಶತ್ರು, ಯಾರಿಗೂ ಕೇಡು ಬಯಸಿದಲ್ಲ, ಅಂದರೆ ಯಾರಿಗೂ ಕೆಟ್ಟದ್ದು ಅಂತ ಈ ಥರ ಮಾಡಬೇಕು ಅದು ಇದಂತ ಇಲ್ಲವೇ ಇಲ್ಲ. ಅವ್ರ ಮನಸ್ಸಿನಲ್ಲಿ ಭಾಳ ಮುಕ್ತ ಮನಸ್ಸಿನಿಂದ ಇರ್ತಕ್ಕಂಥ ವ್ಯಕ್ತಿ. ಇವತ್ತು ನಾವು ಒಂದು ಕಳ್ಕೊಂಡಿದ್ದೀವಿ, ಭಾಳ ದುಃಖಕರ ಸಂಗತಿಯಾಗಿದೆ. ಈ ಒಂದು ದುಃಖ ಭರಿಸುವಂಥ ಶಕ್ತಿ ಆ ಕುಟುಂಬಕ್ಕೆ ನೀಡಲಿ ಮತ್ತು ಆ ಸ್ನೇಹದ ಬಳಗಕ್ಕೂ ಸಹ ಒಂದು ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ, ಸಂತೋಷ ಸಾಗರ್ ಅಂತಂದರೆ ಅವರ ಪರಿಚಯಕ್ಕಿಂತ ಮುಂಚೆ ನನಗೆ ಅವರ ಫಾದರ್ ಭಾಳ ಪರಿಚಿತರು. ಯಾಕಂದರೆ ಅವ್ರ ಫಾದರು ಸರ್ಕಾರಿ ಸೇವೆಯಲ್ಲಿದ್ದರು. ಅವರು ಫುಡ್ ಇನ್ಸ್ಪೆಕ್ಟರ್ ಆಗಿದ್ದರು ಮಾನ್ವಿಯಲ್ಲಿ. ಸುಮಾರು ವರ್ಷಗಳಿಂದ, ನನಗೆ ಸುಮಾರು ಒಂದು 20 ವರ್ಷಗಳಿಂದ ನನ್ನ ಪರಿಚಿತರಾಗಿದ್ದು. ಪ್ರತಿ ಸಾರಿ ನಾವು ಯಾವುದಾದ್ರೂ ಬಸ್ಸಲ್ಲಿ ಬಂದ್ರೂ ಅವ್ರ ಜೊತೆಗೆ ಬರ್ತಾಯಿದ್ವಿ. ಸುಮಾರು ಒಂದು 7-8 ಸಾರಿ ನಾನು ಹೋಗ್ತಾ ಬಂದಿದ್ದೀನಿ. ಪ್ರತಿಯೊಂದು ಕ್ಷಣದಲ್ಲಿ ಅವರು ಸಂತೋಷ ಆಗಿದ್ರು, ವಿಷಯ ತಗೊಳ್ಳೋರು, ನಮ್ಮ ಸಂತೋಷ ಹೆಂಗೆ ಮಾಡ್ತಾರೆ ಕೆಲಸ ಏನು ಹಂಗೆ ಅಂತ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ಶಿವಮೂರ್ತಿ ಹಿರೇಮಠ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಪಾಷಾ ಹಟ್ಟಿ, ಜಿಲ್ಲಾ ಉಪಾಧ್ಯಕ್ಷ ಶಿವಪ್ಪ ಮಡಿವಾಳರ್, ಹಿರಿಯ ಪತ್ರಕರ್ತರಾದ ದತ್ತು ಸರ್ಕಿಲ್, ಭೀಮೇಶ್ ಪೂಜಾರ್, ಚನ್ನಬಸವಣ್ಣ, ಕೆ ಸತ್ಯನಾರಾಯಣ, ಧೀರೇಂದ್ರ ಕುಲಕರ್ಣಿ, ಮಲ್ಲಿಕಾರ್ಜುನ್ ಸ್ವಾಮಿ, ರಾಮಕೃಷ್ಣ, ಪ್ರಸನ್ನ ಕುಮಾರ್ ಜೈನ್, ಮಹಾನಂದ, ಮುತ್ತಣ್ಣ ಹೆಳವರ್, ದುರ್ಗೇಶ್, ಅಬ್ದುಲ್ ಖಾದರ್, ಬಾವಸಲಿ, ಅನಿಲ್ ಕುಮಾರ್, ನರಸಪ್ಪ, ಮಲ್ಲಪ್ಪ, ಅಯ್ಯಪ್ಪ ಪಿಕಳಿಹಾಳ್, ಶಿವಕುಮಾರ್, ತಾಯಪ್ಪ, ಹನುಮಂತ ಸೇರಿದಂತೆ ಅನೇಕ ಪತ್ರಕರ್ತರು ಭಾಗವಹಿಸಿದ್ದರು. ಆದಿಜಾಂಬವ ಅಭಿವೃದ್ಧಿ ನಿಗಮದ ಭೂ ಒಡೆತನ ಯೋಜನೆಯಡಿಯಲ್ಲಿ ಜಿಲ್ಲಾಧಿಕಾರಿ ಕಮಿಟಿ ರಚಿಸಿ ಭೂರಹಿತ ಬಡ ಫಲಾನುಭವಿಗಳಿಗೆ ಭೂಮಿಯನ್ನು ಮಂಜೂರು ಮಾಡಿಸಿಕೊಡಲು ಜಿಲ್ಲಾ ವ್ಯವಸ್ಥಾಪಕರಿಗೆ ಸೂಚಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ಮತ್ತು ಜಾಲಹಳ್ಳಿ ಹೋಬಳಿ ಸೇರಿದಂತೆ ಇತರೆ ಗ್ರಾಮಗಳಲ್ಲಿನ ಜಮೀನುಗಳು ಸುಮಾರು 6ರಿಂದ 7 ವರ್ಷಗಳ ಹಿಂದೆ ತಾಲೂಕಿನ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ಇದುವರೆಗೆ ಸಭೆ ನಡೆಸಿಲ್ಲ. ಅನೇಕ ವರ್ಷಗಳಿಂದ ಫಲಾನುಭವಿಗಳು ಅಂಬೇಡ್ಕರ್ ನಿಗಮಕ್ಕೆ ಮತ್ತು ಆದಿಜಾಂಬವ ನಿಗಮಕ್ಕೆ, ಅಲಮಾರಿ ನಿಗಮಕ್ಕೆ, ಬಂಜಾರ ನಿಗಮಕ್ಕೆ, ಬೋವಿ ನಿಗಮಕ್ಕೆ ಅಲೆದಾಡಿದ್ದಾರೆ ಎಂದು ದೂರಿದರು. ಸುಮಾರು 7 ವರ್ಷಗಳು ಕಳೆದರೂ ಕಮಿಟಿ ರಚನೆ ಮಾಡಿಲ್ಲ. ಫಲಾನುಭವಿಗಳು ಕಡು ಬಡವರಾಗಿದ್ದು ಭೂಮಿ ಮಂಜೂರು ಮಾಡಿದರೆ ಬೆಳೆ ಬೆಳೆದು ಉಪಜೀವನ ಸಾಗಿಸುತ್ತಾರೆ ಎಂದರು. ಈ ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಕೂಡ ಇಲ್ಲಿಯವರೆಗೂ ಮಂಜೂರು ಮಾಡಿಲ್ಲ. ಫಲಾನುಭವಿಗಳು ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಅಳಲನ್ನು ಸಿದ್ದರಾಮಯ್ಯ ಸಾಹೇಬರ ಮುಂದೆ ತೋಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲ ನಿಗಮದ ಎಂಡಿಗಳ ಸಭೆ ನಡೆಸಿ ನಿಗಮದಲ್ಲಿ ಕಮಿಟಿ ರಚಿಸಿ ಫಲಾನುಭವಿಗಳ ಪಟ್ಟಿ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳು ಬಂದ ಕಾರ್ಯಾಲಯದ ಮುಂದೆ ಬಂದಿರುವ ಉದ್ದೇಶ ಏನಪ್ಪ ಅಂದರೆ, ಸುಮಾರು 7-8 ವರ್ಷಗಳಿಂದ ಅಂಬೇಡ್ಕರ್ ನಿಗಮದಲ್ಲಿ ಆಗಿರಲಿ, ಬೋವಿ ನಿಗಮದಲ್ಲಿ ಆಗಿರಲಿ ಮತ್ತು ಬಂಜಾರ ನಿಗಮದಲ್ಲಿ ಆಗಿರಲಿ, ಹಲವಾರು ನಿಗಮದಲ್ಲಿ ಏನಪ್ಪ ಅಂದರೆ ಇವತ್ತು ದಿನ ಫಲಾನುಭವಿಗಳು ಅರ್ಜಿ ಹಾಕಿ 6-7 ವರ್ಷಗಳಿಂದ ತಿರುಗುತ್ತಿದ್ದಾರೆ. ಅವರು ಭೂ ಒಡೆತನ ಯೋಜನೆಯಲ್ಲಿ ನಮಗೆ ಹೊಲ ಮಂಜೂರು ಮಾಡಿಕೊಡು ಅಂತೇಳಿ ಅರ್ಜಿ ಹಾಕಿ ಸುಮಾರು ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ಅಂಬೇಡ್ಕರ್ ನಿಗಮದ ಡಿಸ್ಟಿಕ್ ಆಫೀಸರ್ ಏನಪ್ಪ ಅಂದ್ರೆ ಕಾರಣ ಮಾಡುತ್ತಾ ಅವರ ಅರ್ಜಿಗಳನ್ನು
ಡಿ ಸಿ ಅವರ ಕಮಿಟಿಗೆ ತರಲಾರದೇನೆ ವಿಳಂಬ ಧೋರಣೆ ಅನುಸರಿಸುತ್ತಿದ್ದು, ಹಾಗಾಗಿ ಇವತ್ತು ಎಲ್ಲ ಫಲಾನುಭವಿಗಳು ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ಬಂದಿದ್ದಾರೆ. ನಾವು ಯಾಕೆ ಕೇಳಿಕೊಳ್ತೀವಿ ಅಂತಂದರೆ ಅವ್ರಿಗೆ ಉಳಲು ಭೂಮಿ ಇಲ್ಲ, ಅವರೆಲ್ಲ ಬದುಕು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಮನ್ನಾಪುರ್, ಬುರ್ರಪ್ಪ ಮರೆಡ್ಡಿ, ದೇವದುರ್ಗ, ವೆಂಕಟೇಶ್ ಜಾಲಹಳ್ಳಿ, ಲಕ್ಷ್ಮಣ್ ಮಸರ್ಕಲ್, ಮಲ್ಲಪ್ಪ ಸುಳದಗುಡ್ಡ ಸೇರಿದಂತೆ ಅನೇಕರು ಇದ್ದರು. ರಾಯಚೂರಿನ ಐಟಿಐ ಕಾಲೇಜಿನ ಮುಂಭಾಗದಲ್ಲಿ ಪರಶುರಾಮ ಎನ್ನುವ ಅನಾಥ ವ್ಯಕ್ತಿ ಅನಾರೋಗ್ಯದ ಕಾರಣದಿಂದ ತಿಪ್ಪೆಯಲ್ಲಿ ಬಿದ್ದು, ಆ ವ್ಯಕ್ತಿಯನ್ನು ವಿನಯ್ ಸಿಂಗ್ ಹಾಗೂ ಹರೀಶ್ ಮಡಿವಾಳ್ ಎನ್ನುವರು ಡಾಕ್ಟರ್ ಮಲ್ಲಿಕಾರ್ಜುನ್ ಗೌಡ ಅವರನ್ನು ಕರೆದು ಚಿಕಿತ್ಸೆ ನೀಡಿ ಆರೈಕೆ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ ಸೇವೆಯಾಗಿದೆ. ರಾಯಚೂರಿನ ಐಟಿಐ ಕಾಲೇಜ್ ಮುಂಭಾಗದಲ್ಲಿ ಪರಶುರಾಮ ಎಂಬ ಅನಾಥ ವ್ಯಕ್ತಿ ಕಸ ಕಡ್ಡಿ ತುಂಬಿಕೊಂಡಿರುವ ಪ್ರದೇಶದಲ್ಲಿ ವಿಪರೀತ ಅನಾರೋಗ್ಯದ ಕಾರಣ ನಿಶ್ಶಕ್ತನಾಗಿ ಬಿದ್ದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಆತನನ್ನು ಗುರುತಿಸಿ ಗೋರಕ್ಷಕರಾದ ವಿನಯ್ ಸಿಂಗ್ ಹಾಗೂ ಜೈ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಹರೀಶ್ ಮಡಿವಾಳ್ ಎಂಬುವರಿಗೆ ತಿಳಿಸಿದಾಗ ಅವರು ಆ ವ್ಯಕ್ತಿಯನ್ನು ಮಾತನಾಡಲು ಪ್ರಯತ್ನ ಮಾಡಿದರು. ಆ ಸಮಯದಲ್ಲಿ ವ್ಯಕ್ತಿ ನನಗೆ ಪೋಷಕರು ತಂದು ಬಿಟ್ಟಿದ್ದಾರೆ ಅನ್ನೋ ವಿಷಯ ಹೊರಹಾಕಿದ್ದಾನೆ. ಆಗ ಇವರು ಉಪಹಾರದ ವ್ಯವಸ್ಥೆ ಕಲ್ಪಿಸಿ ಅನಾರೋಗ್ಯದ ಕಾರಣ ಡಾಕ್ಟರ್ ಮಲ್ಲಿಕಾರ್ಜುನ್ ಗೌಡ ಸರ್ ಅವರನ್ನು ಕರೆಸಿ ಚಿಕಿತ್ಸೆ ನೀಡಿ ಆತನಿಗೆ ಕ್ಷೌರ ಮಾಡಿಸಿ ಸ್ನಾನ ಮಾಡಿಸಿ ಈ ವಿಷಯ ನೇತಾಜಿ ಪೊಲೀಸ್ ಸ್ಟೇಷನ್ PSI ಅವರಿಗೆ ಗಮನಕ್ಕೆ ನೀಡಿ ಪರಶುರಾಮ್ ಎಂಬ ವ್ಯಕ್ತಿಯನ್ನು ಆರೈಕೆ ಆಶ್ರಯದ ಹಿತದೃಷ್ಟಿಯಿಂದ ರಾಯಚೂರು ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ. ನಮಸ್ಕಾರ. ತಾವೆಲ್ಲರೂ ನೋಡ್ತಿರುವಂಥವ್ರು ಪ್ರತಿಯೊಬ್ಬರು ನಮ್ಮ LVD ಕಾಲೇಜ್ ಮುಂದೆ ITI ಕಾಲೇಜ್ ಇದೆ. ಸೊ ಅಲ್ಲಿ ಸುಮಾರು ರಾತ್ರಿ ಹೊತ್ತು ಇಲ್ಲೇ ರಾಯಚೂರವ್ರು ಇರ್ಬೋದು. ಸೊ ಸ್ವತಃ ಪೋಷಕರೇ ತಂದು ಇವ್ರನ್ನ ಇಲ್ಲಿ ಬಿಟ್ಟೋಗಿದ್ದಾರೆ. ಬಿಟ್ಟೋದಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ನಮ್ಮ ಶ್ರೀಯುತರು ಗೋರಕ್ಷಕರೇ ಅಂತಲೇ ಹೇಳ್ಬೋದು, ವಿನಯ್ ಸಿಂಗ್ ಸರ್ ಅವರು ಇವ್ರು ನೋಡಿ ಈ ವಿಷಯ ತಾವು ನಮ್ಮ ಗಮನಕ್ಕೆ ತಂದರು. ಬಂದ ತಕ್ಷಣ ನಾವು ಸಹ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದೀವಿ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನೋಡಿದಾಗ ಈ ವ್ಯಕ್ತಿ ಪರಶುರಾಮ್ ಅಂತೇಳಿ ನಿಶ್ಶಕ್ತನಾಗಿ ಬಿದ್ದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ವಿನಯ್ ಸಿಂಗ್ ಸರ್ ಆಗಿರ್ಬೋದು, ಇಲ್ಲಿದ್ದಂಥ ಎಲ್ಲ ಸ್ನೇಹಿತರು ಮತ್ತು ಅವರೆಲ್ಲ ಸಂಗಡಿಗರು, ಈ ಒಂದು ಏರಿಯಾದವ್ರು ಎಲ್ಲರೂ ಸೇರಿ ಈ ವ್ಯಕ್ತಿ ಇವತ್ತು ರಕ್ಷಣೆ ಮಾಡೋದ್ರ ಜೊತೆಗೆ ಇವತ್ತು ಅವ್ರನ್ನ ಸ್ವಚ್ಛತೆ ಮಾಡಿದ್ದೀವಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬರು ಹಿರಿಯರನ್ನ ಈ ಥರ ಕಡೆಗಣಿಸೋದು ತುಂಬ ದುಃಖದ ವಿಷಯ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಹಿರಿಯರನ್ನು ಗೌರವಿಸಿ ಈ ಥರ ನಿಶ್ಶಕ್ತಿ ಆಗಿದೆ ಅಂದ ತಕ್ಷಣವೇ ಅವ್ರನ್ನ ಮರೆಯಿಂದ ಹೊರಗಾಕೋದು ತುಂಬ ದುಷ್ಟಾಂತ ಅದು. ದಯವಿಟ್ಟು ತಾವೆಲ್ಲರೂ ನೋಡ್ಬೋದು ವಿಡಿಯೋದಲ್ಲಿ ಈ ವ್ಯಕ್ತಿ ನೋಡಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡ್ಬೇಕು. ಯಾಕೆ ಶೇರ್ ಮಾಡ್ಬೇಕಂದ್ರೆ ಈ ವ್ಯಕ್ತಿ ಮತ್ತೆ ಪುನಃ ಅವ್ರ ಮನೆಗೆ ಹೋಗಿ ಒಂದು ಉದ್ದೇಶದಿಂದ ನಾವು ಈ ಥರ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಯಾರು ದಯವಿಟ್ಟು ಈ ಥರದ ಒಂದು ಕೆಲಸ. ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇದೊಂದು ಸಮಾಜಕ್ಕೆ ಮಾದರಿ. ಈ ಸಮಯದಲ್ಲಿ ಸೇವೆಗೈದಿರೋರು ಹಂಚಿಕೊಂಡಿರುವುದಷ್ಟೇ, ಸಮಾಜದ ಪ್ರತಿಯೊಬ್ಬರು ಮನೆಯಲ್ಲಿ ಹಿರಿಯರನ್ನು ಗೌರವಿಸಬೇಕು. ಜೊತೆಗೆ ಜನ್ಮದಾತರನ್ನು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಹಾಕದೆ ರಕ್ಷಣೆ ಮಾಡಿ ಕೆಲಸ ಪ್ರತಿಯೊಬ್ಬರ ಮನೆಗಳಲ್ಲಿ ಆಗಬೇಕು ಎಂದು ವಿನಂತಿ ಇಟ್ಟರು. ಒಂದು ವೇಳೆ ಹಿರಿಯರ ಬಗ್ಗೆ ನಿರ್ಲಕ್ಷಿಸಿರುವ ಪೋಷಕರಿಗೆ ಕಾನೂನಾತ್ಮಕ ದಂಡಿಸಬೇಕೆಂದರು. ಜೀವನ ತುಂಬಾ ಚಿಕ್ಕದು, ಒಮ್ಮೆ ಹೋದರೆ ಮತ್ತೆ ಬಾರದು. ಸಾಯೋ ಸ್ಥಿತಿಯಲ್ಲಿರುವಂಥ ವ್ಯಕ್ತಿಯನ್ನ ಸಾಯಿಸಿದರೆ ಹೀರೋಗಳಲ್ಲ, ಸಾಯೋ ಸ್ಥಿತಿಯಲ್ಲಿರ್ತಕ್ಕಂತಹ ವ್ಯಕ್ತಿನ ಬದುಕಿಸಿದರೆ ನಿಜವಾದ ಹೀರೋಗಳು. ಎಲ್ಲರೂ ಇಂಥ ಕಾರ್ಯಗಳಿಗೆ ಮುಂದಾಗಬೇಕೆಂದು ಕಿವಿ ಮಾತು ತಿಳಿಸಿದರು. ಅನ್ನೋ ಒಂದು ವ್ಯಕ್ತಿಗೆ ಇಲ್ಲಿ ಸಂಬಂಧಪಟ್ಟಂತ ನೇತಾಜಿ ಪೊಲೀಸ್ ಸ್ಟೇಷನ್ ವತಿಯಿಂದ ತಾತ್ಕಾಲಿಕವಾಗಿ ಮದರ್ ತೆರೇಸಾ ಒಂದು ನಿರಾಶ್ರಿತ ಆಶ್ರಮಕ್ಕೆ ಅಲ್ಲಿ ತಾತ್ಕಾಲಿಕವಾಗಿ ದಾಖಲೆ ಮಾಡಿ ಅಂತೇಳಿ ಪೊಲೀಸ್ ಸ್ಟೇಷನ್ ಕಡೆಯಿಂದ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ಇವ್ರನ್ನ ನಮ್ಮ ವಿನಯ್ ಸಿಂಗ್ ಮತ್ತು ಎಲ್ಲ ಸಂಗಡಿಗರು ಸೇರಿ ಹರೀಶ್ ಮಡಿವಾಳ್ ಸರ್ ಅವರು ಇದ್ದಾರೆ. ಎಲ್ಲ ಸಂಗಡಿಗರಿದ್ದಾರೆ, ಸ್ನೇಹಿತರಿದ್ದಾರೆ, ಈ ಒಂದು ಏರಿಯಾದ ಹಿರಿಯರು ಮುಖಂಡರು ಎಲ್ಲರೂ ಇದ್ದಾರೆ. ಈ ವ್ಯಕ್ತಿನ ನಾವು ಈಗ ತಾತ್ಕಾಲಿಕವಾಗಿ ಮದರ್ ತೆರೇಸಾ ನಿರಾಶ್ರಿತರ ಆಶ್ರಮಕ್ಕೆ ದಾಖಲೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಇದನ್ನು ಶೇರ್ ಮಾಡಿದರೆ ಖಂಡಿತ ಯಾರಾದರೂ ಈ ವ್ಯಕ್ತಿಯ ಬಗ್ಗೆ ವಿಳಾಸ ಇದನ್ನ ಕುರಿತು ಮಾಹಿತಿ ಏನಾದರೂ ಸಿಕ್ಕರೆ ಖಂಡಿತ ಮನೆಗೆ ಬಂದು ಕರ್ಕೊಂಡು ಹೋಗುವಂಥ ಒಂದು ಕೆಲಸ ಮನೆಯವ್ರದ್ದಾಗಬೇಕು. ಸಾರ್ವಜನಿಕರು ಇದನ್ನು ಶೇರ್ ಮಾಡಬೇಕು ಈ ವಿಡಿಯೋ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ನಿಜಕ್ಕೂ ವಿನಯ್ ಸರ್ ಅವರು ಮಾಡಿರುವಂಥ ಕಾರ್ಯ ಇದೊಂದು ಶ್ಲಾಘನೀಯ ಕಾರ್ಯ ಅಂತ ಹೇಳ್ಬೋದು. ಅವರು ಆ್ಯಕ್ಚುಲಿ ಗೋರಕ್ಷಕರು, ಗೋಗಳ ನಡುವೆನೂ ಸಹ ಇವತ್ತು ಮನುಷ್ಯರನ್ನ ರಕ್ಷಣೆ ಮಾಡಿ ಇವತ್ತು ಈ ಒಂದು ಸೇವೆಯನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಅವರಿಗೂ ಅವ್ರ ಸಂಗಡಿಗರು ಎಲ್ರಿಗೂ ಒಳ್ಳೇದಾಗಲಿ. ಪ್ರತಿಯೊಬ್ಬರು ಇಂಥ ಕಾರ್ಯಕ್ಕೆ ಮುಂದಾಗಬೇಕು. ಯಾರೋ ಒಬ್ಬ ವ್ಯಕ್ತಿ ಅನಾಥನಾಗಿ ಬಿದ್ದನಂದರೆ ಅವ್ರು ನಿಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡುವಂಥ ಕೆಲಸ ಪ್ರತಿಯೊಬ್ಬರದ್ದು ಆಗಬೇಕು. ವಿನಯ್ ಸರ್ ಸಿಂಗ್ ಒಬ್ಬರದೇ ಅಲ್ಲ, ಪ್ರತಿಯೊಬ್ಬರು ಮಾಡಿದರೆ ಇಂಥ ಕಾರ್ಯಗಳು ಒಳ್ಳೆಯದಾಗುತ್ತೆ. ಮುಂದಿನ ದಿನಗಳು ಈ ಥರದ ಒಂದು ಕಾರ್ಯಗಳು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಕೇಳ್ಕೊಳ್ತೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.
ಈ ಸಂದರ್ಭದಲ್ಲಿ ಸಮಾಜ ಸೇವಕರು, ಗೋರಕ್ಷಕರು ವಿನಯ್ ಸಿಂಗ್, ಜೈ ಕಲ್ಯಾಣ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಹರೀಶ್ ಮಡಿವಾಳ್, ರಾಯಚೂರು ಸ್ನೇಹಿತ ಬಳಗದವರಾದ ಸಮಾಜ ಸೇವಕರು ಮರಪ್ಪ ನಾಯಕ್, ಏರಿಯಾದ ಮುಖಂಡರು ಎಲ್ಲರೂ ಈ ಸೇವೆಗೆ ಸಹಾಯ ಸಹಕಾರದೊಂದಿಗೆ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಪಿಐ ಪಕ್ಷದ 14ನೇ ಜಿಲ್ಲಾ ಸಮ್ಮೇಳನ, ರೈತ ಕಾರ್ಮಿಕರಿಂದ ಬೃಹತ್ ರ್ಯಾಲಿ. ರಾಯಚೂರು ವಿಶ್ವವಿದ್ಯಾಲಯದಿಂದ 5 ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಲಂಡನ್ ಪ್ರವಾಸ, ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು, ಕುಲಪತಿ ಡಾಕ್ಟರ್ ಸುಯಮೀಂದ್ರ ಕುಲಕರ್ಣಿ. ಪ್ರಸಕ್ತ ಸಾಲಿನಿಂದ ಪದವಿ ಪರೀಕ್ಷೆಗೆ ಡಿಜಿಟಲ್ ಮೌಲ್ಯಮಾಪನ, ವೆಬ್ಕಾಸ್ಟಿಂಗ್ ವ್ಯವಸ್ಥೆ, ಪ್ರೊಫೆಸರ್ ಯರಿಸ್ವಾಮಿ. ಅಗಲಿದ ಪತ್ರಕರ್ತ ಸಂತೋಷ್ ಸಾಗರ ನಿಧನಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸಂತಾಪ ಸಭೆ. ಭೂ ಒಡೆತನ ಕಮಿಟಿ ರಚಿಸಿ ಫಲಾನುಭವಿಗಳ ಆಯ್ಕೆಗೆ ಆಗ್ರಹಿಸಿ ಮನವಿ. ವಿನಯ್ ಸಿಂಗ್ ಅವರ ವತಿಯಿಂದ ಪರಶುರಾಮ್ಗೆ ರಕ್ಷಣೆ. ಇಲ್ಲಿಗೆ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.